ಇದೀಗ ಮೈಸೂರು ವಾರಿಯರ್ಸ್ನ ಆಲ್ರೌಂಡರ್ ಆಗಿರುವಂಥ ನಮ್ಮ ರಾಯಚೂರಿನ ಹುಡುಗ ಮನೋಜ್ ಬಾಂಡ್ಗೆ ಇದ್ದಾರೆ. ಬನ್ನಿ ಮನೋಜ್ ಬಾಂಡ್ಗೆ ಜೊತೆ ಮಾತನಾಡೋಣ. ನಮ್ಮ RCBಲೂ ಕೂಡ ಇರುವಂಥ ಪ್ಲೇಯರ್, ನಿಮ್ಮೆಲ್ಲರ ಭಾಳ ಇಷ್ಟಪಡುವಂಥ ಪ್ಲೇಯರ್. ಅವ್ರಿಗೆ ಗೊತ್ತಿಲ್ಲ ಎಷ್ಟು ಜನ ಅವ್ರನ್ನ ಹೊರಗಡೆ ಇಷ್ಟಪಡ್ತಾರೆ ಅಂತ. ನಾನು ಸ್ವಲ್ಪ ತಿಳಿಸ್ತೀನಿ ಅವ್ರಿಗೆ. ಮನೋಜ್, ನಿಮ್ಮನ್ನು ನೋಡಿದಾಗೆಲ್ಲ ಇಂಥ ಪ್ಲೇಯರ್ಗಳು ಭಾಳ ಅಪರೂಪ. ಯಾಕಂದರೆ ನಿಮ್ಮ ಬ್ಯಾಟಿಂಗ್ ಇದೆ, ಬೌಲಿಂಗ್ ಇದೆ. ಭಾಳಷ್ಟು ಮ್ಯಾಚ್ಗಳು ನಾನು ನೋಡಿದ್ದೀನಿ. ಮಹಾರಾಜ ಟ್ರೋಫಿಲು ಕ್ರಂಚ್ ಸಿಚುವೇಷನಲ್ಲಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಈ ಬಾರಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಈ ಒಂದು ಟೂರ್ನಮೆಂಟ್ ಬಗ್ಗೆ? ಸೊ ಸೇಮ್ ಎವ್ರಿ ಇಯರ್ ಮಹಾರಾಜ ಟ್ರೋಫಿ ಬರುತ್ತಂದರೆ ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ಈ ವರ್ಷವೂ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಬಟ್ ಈ ವರ್ಷ ಮೇ ಬಿ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕಂದರೆ ಇನ್ನೂ ಬೇರೆ ಬೇರೆ ಸ್ಕಿಲ್ಸ್ನ ಡೆವಲಪ್ ಮಾಡಿದ್ದೀನಿ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ವೇಟ್ ಮಾಡ್ತಿದ್ದೀನಿ. ಓಕೆ, ನಿಮ್ಮ ಒಂದು ಟೀಮ್ ಪ್ಲೇಸ್ಮೆಂಟ್ ಅಂದರೆ ಈ ಒಂದು ತಂಡದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಕರುಣ್ ಕ್ಯಾಪ್ಟನ್ ಆಗಿರೋದ್ರಿಂದ ಎಷ್ಟು ಈಸಿ ಆಗುತ್ತೆ? ಯಾಕಂದರೆ ಕರುಣ್ನ ನಾನು ಭಾಳ ವರ್ಷಗಳಿಂದ ನೋಡಿದ್ದೀನಿ. ಭಾಳ ಕೂಲ್ ಕಸ್ಟಮರ್. ಸೊ ಹೇಗೆ ಕರುಣ್ನ ಅಡಿಯಲ್ಲಿ ಆಡೋದು? ಆ್ಯಕ್ಚುಲಿ ಒಳ್ಳೆ ಕ್ಯಾಪ್ಟನ್. ಏನಕ್ಕಂದರೆ ಪ್ಲೇಯರ್ಗೆ ಯಾವ ಥರ ಬೇಕು ಅದೇ ಥರ ಕ್ಯಾಪ್ಟನ್ ಇದ್ದಾರೆ. ಸೊ ನಾನು ಏನು ಬೌಲಿಂಗ್ ಮಾಡಬೇಕಾದ್ರೆ ಫೀಲ್ಡ್ ಸೆಟ್ ಎಲ್ಲ ನಮ್ಗೆ ಏನು ಬೇಕು ಅದೆಲ್ಲ ಕೊಡ್ತಾರೆ. ಅವ್ರು ಬ್ಯಾಟಿಂಗಲ್ಲೂ ಅಷ್ಟೇ ಬ್ಯಾಕ್ ಮಾಡ್ತಾರೆ. ನಂದು ಏನು ಸ್ಟ್ರೆಂತ್ ಇದೆ ಅದನ್ನು ಆಡೋಕ್ಕೆ ಹೇಳ್ತಾರೆ ಯಾವಾಗಲೂ. ಸೊ ಏನಾದರೂ ಸ್ವಲ್ಪ ಫೀಲ್ಡಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಹತ್ರ ಹೋಗಿ ಆರಾಮಾಗಿ ಕೇಳ್ಬೋದು. ಸೊ ಗುಡ್ ಕ್ಯಾಪ್ಟನ್. ಸೊ RCBಲಿ ನನಗೆ RCB ಮ್ಯಾನೇಜ್ಮೆಂಟ್ ಬಗ್ಗೆ ಭಾಳ ಇದಿದೆ. ನೀವು ಮಾತಾಡೋಕ್ಕಾಗಲ್ಲ, ನಾವು ಮಾತಾಡ್ಬೋದು. ಸೊ ನಿಮ್ಮನ್ನು ಯಾವಾಗ ಆಡಿಸ್ತಾರೆ ಅನ್ನೋದು ಪ್ರಶ್ನೆ ಇತ್ತು. ನಿಮಗೂ ಕೂಡ ಬೆಂಚಲ್ಲಿ ಕಾಯೋದು ತಾಳ್ಮೆ ಬೇಕು ತುಂಬ. ಯಾಕಂದ್ರೆ ನಾನು ಕೂಡ ಕ್ರಿಕೆಟ್ ಆಡಿದವನು. ಒಂದು ಮ್ಯಾಚ್ ಏನಾದರೂ ಮಿಸ್ ಆದರೆ ತುಂಬ ಇದಾಗೋದು, ಹರ್ಟ್ ಆಗೋದು. ಸೊ ಹೇಗೆ ಅನಿಸುತ್ತೆ ಯಾವಾಗ ಒಂದು ಅವಕಾಶ RCB ಅಂತಲ್ಲ ಎನಿ IPL ಟೀಮ್ ಏನು ಭರವಸೆ ಇಟ್ಕೊಂಡಿದ್ದಾರೆ ಫ್ಯೂಚರ್ಗೆ? ಸೊ ಅದೇ ಇವಾಗ ಮತ್ತೆ 2 ವರ್ಷ ಆಗೋಗಿದೆ. ಅದನ್ನು ನಾನು ಜಾಸ್ತಿ ಥಿಂಕ್ ಮಾಡೋಕ್ಕಾಗಲ್ಲ. ಸೊ ನನ್ನ ಕೈಲಿ ಏನಿದೆ ಇವಾಗ ಮಹಾರಾಜ ಟ್ರೋಫಿ ಬರ್ತಿದೆ. ಸೊ ಮತ್ತೆ ಇದರಲ್ಲಿ ಇವಾಗ ಚೆನ್ನಾಗಿ ಮಾಡಿಬಿಟ್ಟು ಸೊ ಮುಂದೆ ಬರೋ ಮ್ಯಾಚಲ್ಲಿ ಚೆನ್ನಾಗಿ ಮಾಡಿದ್ರೆ ಸೊ ಆಬ್ವಿಯಸ್ಲಿ ಯಾವುದಾದ್ರೂ ಒಂದು ಟೀಮಲ್ಲಿ ಚಾನ್ಸ್ ಸಿಗುತ್ತೆ. ಸೊ ಅದೇ ನನ್ನ ಕೈಲಿರೋದು ಚೆನ್ನಾಗಿ ಆಡಬೇಕು. ಸೊ ನಾನು ಅದು ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಒಂದು RCB ಕ್ಯಾಂಪ್ನಲ್ಲಿ ನೀವು ಗಳಿಸಿದಂಥ ಎಕ್ಸ್ಪೀರಿಯನ್ಸ್ ಏನು? ಯಾಕಂದರೆ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್, ಮ್ಯಾಕ್ಸ್ವೆಲ್, ಫಾಫ್ ಡುಪ್ಲೆಸಿ. ಸೊ ಹೇಗಿರುತ್ತೆ ವಿರಾಟ್ ಅವ್ರನ್ನ ಇದಾದಾಗ ನಿಮ್ಮ ಒಂದು ಕಾನ್ವರ್ಸೇಷನ್ ಏನಾದರೂ ಮಾತನಾಡಿರುವಂಥದ್ದು ಇದೆಯಾ ಹೇಗೆ ಕೊಹ್ಲಿ ಜೊತೆಗೆ? ಸೊ ಕನ್ವರ್ಸೇಷನ್ ಅಂದರೆ ಸೊ ಅದೇ ಇರುತ್ತೆ, ಕ್ರಿಕೆಟ್ ಟಾಕ್ಸ್ ಇರುತ್ತೆ. ಅವ್ರದ್ದು ಮೈಂಡ್ ಸೆಟ್ ಏನಿರುತ್ತೆ ಬಿಗ್ ಗೇಮ್ಸಲ್ಲಾಗಲಿ ಅವ್ರು ಏನು ಮಾಡ್ತಾರೆ ಚೇಸಿಂಗ್ ಟೈಮಲ್ಲಿ. ಸೊ ನಿಮ್ಗೆ ಗೊತ್ತವರು ಚೇಸ್ ಮಾಸ್ಟರ್. ಸೊ ಅವ್ರು ಏನು ಮಾಡ್ತಾರೆ ಅದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ವಲ್ಪ ನೋಡಬೇಕಾಗುತ್ತೆ. ಕಲಿಯೋಕ್ಕೆ ತುಂಬ ಇರುತ್ತೆ ಅವ್ರ ಕಡೆ. ಡ್ರೆಸ್ಸಿಂಗ್ ರೂಮಲ್ಲಿ ಯಾವ ಥರ ಇರ್ತಾರೆ, ಅವ್ರದ್ದು ಟ್ರೈನಿಂಗ್ ಯಾವ ಥರ ಇರುತ್ತೆ. ಸೊ ತುಂಬ ಇರುತ್ತೆ ಕಲಿಯೋಕ್ಕೆ. ಓಕೆ, ಸೊ ಈ ಸಲ ರಾಹುಲ್ ಬರ್ತಾರೆ ಅಂತ ಎಲ್ಲ ಒಂದು ಟಾಕ್ಸ್ ಇದೆ, RCBಗೆ ಬರಬಹುದು ಅಂತ. ಸೊ ಅಂಥ ಒಬ್ಬ ಪ್ಲೇಯರ್ ಬಂದಾಗ ಎಷ್ಟು ಅನುಕೂಲ ಆಗುತ್ತೆ? ನಿಮ್ಮಂಥ ಪ್ಲೇಯರ್ಸ್ನ ಗುರ್ತಿಸೋಕೆ ಈಸಿ ಆಗುತ್ತೆ ಅಂತ ನಮ್ಮ ಕನ್ನಡಿಗ ಯಾರಾದರೂ ಕ್ಯಾಪ್ಟನ್ ಆಗಿ ಬಂದರೆ? ಆ್ಯಕ್ಚುಲಿ ಅವ್ರಿಗೆ ಏನು ಹೇಳೋದು ಅಂದರೆ ಚೆನ್ನಾಗಿರುತ್ತೆ. ನನ್ನ ಪರ್ಸ್ನಲ್ ನನಗೆ ಕೇಳಿದ್ರೆ ನನಗೂ ತುಂಬ ಖುಷಿನೇ. KL ರಾಹುಲ್ ಕರ್ನಾಟಕ RCB ಟೀಮ್ಗೆ ಆಡ್ತಾರೆ ಅಂತ. ಏನಕ್ಕಂದರೆ ನಾನು ತುಂಬ ವರ್ಷ ನಾನು ನೋಡ್ತಾ ಇದ್ದೀನಿ KL ರಾಹುಲ್ ಅಥವಾ ಆಡಿದ್ದೀನಿ ಅವ್ರ ಜೊತೆ. ಸೊ ಚೆನ್ನಾಗಿರುತ್ತೆ ಅವ್ರು ಬಂದರೆ. ನಿಮ್ಮ ರಾಯಚೂರು ಮಂದಿಗೆ ನಿಮ್ಮ ರಾಯಚೂರು ಭಾಷೆಯಲ್ಲೇ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಈ ಸಲ ಪರ್ಫಾರ್ಮೆನ್ಸ್ ಹೇಗಿರುತ್ತೆ? ರಾಯಚೂರಿಂದ ಬಂದು ಮ್ಯಾಚ್ ನೋಡೋಕ್ಕೆ ಹೆಂಗೆ ಕರೀತೀರಾ ಅಂತ? ಸೊ ಏನಿಲ್ಲ, ತುಂಬ ಪ್ರಾಕ್ಟೀಸ್ ಮಾಡಿದ್ದೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಲಾಸ್ಟ್ 15 ಡೇಸಿಂದ ಒಳ್ಳೆ ಪ್ರಾಕ್ಟೀಸ್ ಎಲ್ಲ ಆಗಿದೆ ಕ್ಯಾಂಪಲ್ಲಿ. ಸೊ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಮನೋಜ್. ಒಳ್ಳೆ ಪರ್ಫಾರ್ಮ್ ಮಾಡಿ, ಬ್ಯಾಟ್ ಬಾಲ್ ಎರಡರಲ್ಲೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಮನೋಜ್ ಪಾಂಡ್ಗೆ RCBಲಿ ಕೂಡ ಇರುವಂಥ ಜೊತೆಗೆ ಭರವಸೆ. ಮುಂದಿನ ಒಂದು ಉತ್ತಮವಾದಂಥ ಆಲ್ರೌಂಡರ್ ಖಂಡಿತ ಆಗೇ ಆಗ್ತಾರೆ. ಟೀಮ್ ಇಂಡಿಯಾಗೂ ಕೂಡ ಆಡುವಂಥ ದಿನಗಳು ಬರುತ್ತೆ ಅಂತ ವಿಶ್ವಾಸವನ್ನು ನಾವು ಹೊಂದಿದ್ದೀವಿ. ಕ್ಯಾಮ್ರಾಮನ್ ಗುರುಶರಣ್ ಸಿಂಗ್ ಜೊತೆ ಅವಿನಾಶ್ ಶಿವನ್, TV9 ಬೆಂಗಳೂರು.